ನಾನಾಗಿ ಮಾಡಿದವರಲ್ಲ. ಅವನ ಪ್ರೇರಣೆಯಿಂದ ಈ ಕಾರ್ಯ ಮಾಡೋದಕ್ಕೆ ಮುಂದಾದೆ. ರಾಜಕುಮಾರಿಯ ಮುಖಕ್ಕೆ ಮತ್ತೆ ಧರಿಸುವುದ ಸಾಲ ಅವನಿಗೆ ಅವಮಾನಗೊಳಿಸಬೇಕು ಅಂತ ಹೇಳಿಕೊಟ್ಟವನೇ ಬೇರೆ. ಕೇವಲ ನಾನು ಕುಣಿಯುವ ಗೊಂಬೆ ಬಿಟ್ಟರೆ ಸೂತ್ರಧಾರಿ ಹಿಂದಿದ್ದಾರೆ. ಹೋ ಪ್ರಸನ್ನ ಭಟ್ರು ಬಾಳ್ಕಲ್ಲ ಹಿಂದಿದ್ದಾರೆ. ಅವು ಸುದ್ದಿ ಹೇಳಬೇಡ. ಮುಖ ನೋಡ, ಮುಖ ನೋಡ. ಒಳ್ಳೆ ಮುಖ ಪಾಪ. ಓ ಮುಖ ಯಾವ ಮುಖ? ಮುಂದೋಗ್ಲಿಕ್ಕಿಲ್ಲ. ಅವ್ರು ನಂಗೆ ಮಾತು ಗೊತ್ತಾಗ್ತದೆ. ದುಷ್ಟ ಕಾರ್ಯ ಮಾಡ್ಲಿಕ್ಕೆ ಹೇಳುವ ಪಾಪಿ ಬೇರೆ ಇದ್ದಾರವ. ನಮ್ಮ ರಾಜ್ಯದಲ್ಲೇ ಇತ್ತು ರಾಜಕುಮಾರಿ ಮುಖಕ್ಕೆ ಮಸಿ ಮಾಡಬೇಕು ಅಂತ ಹೇಳ್ತಾರೆ ಅಂತ ಆದ್ರೆ ಅವ ದೇಶದ್ರೋಹಿ ರಾಜದ್ರೋಹಿ ಅಂತ ಇತ್ತು. ಯಾರವ ನೀಚ ಅಧಮ ದ್ರೋಹಿ ಎಷ್ಟು ಶಬ್ದ ಬೈದ್ಬಿಟ್ಟ ನೋಡ ಎಂತಾಯ್ತಾ? ಹಾಗೆ ಹೇಳುದು. ತೀರ್ಥ ಸಿಂಪಡಿಸಿದ್ದೆ. ಹೌದು, ಎಲ್ಲಿಂದ ಅದಲ್ಲ ಹಾಗೆ ಅಂತ ಹೇಳುದು. ಆಗ ವಿಷ್ಣು ಕೃಷ್ಣ ಅದನ್ನು ನಾ ಹೇಳ್ತಾ ಪಿಸೂಡರೋಡು ಪಿಸೂಡ ರಣ ಹೇಳಿ ಹೆಮ್ಮೆ ಹೇಳಿ ಬಲಬರೀತ ನೀಚ ಅತಿ ನೀಚ ಅತಿ ನೀಚ ಅತಿ ನೀಚ ಅವಿವೇಕಿ ಅಧಮರಲ್ಲ ಅಧಮ ಅರವಿಂದವರಿಗೆ ರಣಧೀರ ರಣಧೀರ ಭೀಮನ ಸ್ವಾಮಿ ಮಗನ ರಣಧೀರ ಯಾರು? ನನ್ನ ಅಣ್ಣ ಮರೆಯ. ನಿನಗೆ ಹೇಳಿದವ ಯಾರು ಅಂದ್ರೆ ಭಯ ಬುದ್ಧಿಯಿಂದ ಇಂಥ ಕಾರ್ಯ ಮಾಡಲಿಲ್ಲ. ನಿನಗೆ ಬುದ್ಧಿ ಬರ್ಬೇಕಾ? ನಮಗೆ ಗೋಲಿ ಓಟಬೇಕಲ್ಲ. ಅವನೇನು ಮೂರ್ಖರಾಗಿ ಕಾರ್ಯವನ್ನು ಮಾಡಿದ್ದಾನೆ, ಒಪ್ಪಿಕೊಂಡಿದ್ದಾನೆ ಹೌದು. ಆದ್ರೆ ಅವನನ್ನು ಶಿಕ್ಷಿಸುವುದಕ್ಕೆ ನಾವ್ಯಾರು ಹೇಳುತ್ತೆ? ಅವನ ತಪ್ಪೇನೇನನ್ನು ವಿವೇಚಿಸಿ ನ್ಯಾಯಸ್ಥಾನಕ್ಕೆ ಅವನನ್ನು ಎಳೆದುಕೊಂಡು ಹೋದೆವಂತಾದ್ರೆ ಮಹಾರಾಜರಿಗೆ ಏನು ಅಂತ ನಿರ್ಧಾರ ಮಾಡ್ತಾರೆ. ನಿನ್ನ ಮಾತು ಸತ್ಯವೇ. ಯಾವತ್ತೂ ಅಪರಾಧಿಯನ್ನ ನ್ಯಾಯಸ್ಥಾನದಲ್ಲಿ ನಿಲ್ಲಿಸಬೇಕು ಬಿಟ್ರೆ ಒಟ್ಟಾರೆಯಾಗಿ ನಾವು ಶಿಕ್ಷಿಸಿ ಪ್ರಯೋಜನ ಇಲ್ಲ. ಮಹಾರಾಜರು ಕೊಟ್ಟಂತ ಶಿಕ್ಷೆ ಎನ್ನುವುದು ಶಿಕ್ಷಣ ರೂಪದಿಂದಾಗಿ ಎಲ್ಲವರಿಗೂ ಅರ್ಥ ಆಗಬೇಕು. ಹೋಗಿ ಮಹಾರಾಜರಿಗೆ ವಿಚಾರ ತಿಳಿದು ವ್ಯವಸ್ಥೆ ನಾ ಮಾಡ್ತೇನೆ. ಯಾರು ಹೇಳಿದ್ರು ನನಗೆ? ನಿಮ್ಮತ್ವರ ರಣಧೀರ ನಿನಗೇನಾಗ್ಬೇಕಾ? ನೀ ಅವನಿಗೆ ಸಂಬಂಧ ಇಲ್ಲ. ಎಷ್ಟು ಸಂಬಂಧ? ರಟ್ಟೆ ಕಟ್ಟಿ ಇವನನ್ನು ಹೇಳ್ಕೊಡ್ಬಾ. ಉಳಿದ ವ್ಯವಸ್ಥೆ ನಾನು ಮಾಡಿ. ಹೋಗಿ ಹೋಗಿ ನಮ್ಮ ಅಣ್ಣನ ಸುದ್ದಿ ಹೇಳಿದೆಲ್ಲ ಯಾಕೆ ಸತ್ಯ? ಮತ್ತೆ ಯಾಕೆ ಹೇಳ್ಬೇಕು? ನಿನ್ ಸುದ್ದಿ ಹೇಳಿಲ್ಲ. ನಾನೊಂದು ವರ್ಷ ನಿಮ್ಮಿಬ್ಬರ ಕೈ ಸಿಕ್ಕ ಇಲ್ಲ. ಹೇಗಿಷ್ಟೇ ಅಲ್ಲಿರುತ್ತೆ. ಅಯ್ಯೋ ಎಲ್ಲ ಇರ್ತಿದ್ದಾವ ಒಂದು ದಿವಸ. ಹೇಳ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ವಚನ ರವಿ ಅಣ್ಣನು ಸತ್ತನು ಹೊಸ್ಪಟ್ನನು. ಇಲ್ಲ ಮುಖ ನೋಡ. ನಮ್ಮ ನವೀನ ಶೈಲಿ ಮಾಡ್ಕೊಡ್ತಿರುವ ಹುಚ್ಚಿವನಿಗೆ ಅಂತ ಉಂಟು ಅಲ್ಲಿಲ್ಲ. ಸುಮ್ಮನಿರ ಬಂದದ್ದೇ ಅಷ್ಟು. ಮೊದ್ಲ ಚೂರು ಬಂದಿತ್ತ. ನಮ್ಮ ಪ್ರಸಿದ್ಧ ವೈದ್ಯರು ಹೇಳಿದ್ರು ಒಂದ್ ತೈಲ ಕೊಡ್ತೆ ಹಚ್ಕೋ ಎಲ್ಲ ಕಡೆ ಬರ್ತದೆ ಅಂದ್ರು. ಹಚ್ಕೊಂಡ ಮೇಲೆ ಇಲ್ಲಂಚೂರು ಬಂತು ಇಲ್ಲಂಚೂರು ಬಂತು. ಇಲ್ಲಂಚೂರು ಬರ್ತದೆ. ಮತ್ತೊಂದು ತೈಲ ಉಂಟಾ ಇದ್ರೆ ತಲೆಗೆ ಹಾಕೋ ಪೂರ್ಣ ಹೋಗ್ತದೆ. ನಾವು ಹೊರಟದಲ್ಲಿಗೆ ಅಂತ ಆದ್ರೂ ಗೊತ್ತಾಯ್ತಾ? ನಾವು ಹೊರಟದ್ದು ಬಿಹಾರಕ್ಕೆ. ಓಹೋ, ಬಿಹಾರಕ್ಕೆ. ಅಲ್ಲಿ ನೀವು ಹೋಗ ಆ ಗೆದಲಿಗೆ ಬರ್ತಾ ಇದ್ರೆ ಇವಾಗ ಹೋಗ್ತಾ ಎಲ್ಲಿಗ? ಬಿಹಾರ. ಬಿಹಾರಕ್ಕೆ
ನೀವು ಎಲ್ಲಿಗೆ ಹೋಗಿ ನಾವು ಬರ್ತೇವೆ. ಬೇಡ ಬೇಡ, ನೀವು ಬರುದು ಬೇಡ, ಹೋಗುದು ನಾವಿಬ್ಬರೇ ಹೋಗ್ತೇವೆ. ಹಾ. ಅಲ್ಲಿ ಹೋದಾಗ ಹಾ. ಒಳ್ಳೆಯ ಸುಂದರವಾದ ಏನಾದ್ರು ವಿಶೇಷವಾದ ವಸ್ತು ಸಿಕ್ಕಿತ್ತು ಖಂಡಿತ ಅಂತಾದ್ರೆ ಹಾ. ನಿಮ್ಮಿಬ್ಬರಿಗೂ ತಂದು ಕೊಡ್ತೇವೆ. ಬರಲ್ಲಂತದ್ದು ನಮಗೆ ಬೇಕಾದ ನೀರು ಸರಿಯಲ್ಲ, ಅದೆಲ್ಲ ಹೋಗ್ಬಾರ್ದೇನೆ. ನಿಮ್ಮ ಕಡೆ ಹೋಗ್ಬಾರ್ದ? ಹೋಗ್ತಾರಲ್ಲ ಮತ್ ನಿಮಗೆ ಎಂತದ? ತಂದು ಕೊಡ್ತಾನೆ. ನೀವು ಎಲ್ಲಿ ಬೇಕಾದ್ರೂ ಹೋಗ್ತಾ ಹೌದಾ? ಅದೇ ಕೆಲಸ. ನನಗೇನಾದ್ರೂ ತಂದು ಕೊಡುತ್ತಿದ್ರೆ ಇವನೇ ನಿಮ್ಗೆ ಸ್ವಲ್ಪ ವಿಷ ಕೊಡ್ತೆ. ಅದೆಲ್ಲ ನಾವು ಬರ್ತೇವೆ. ಆಯ್ತಪ್ಪ, ಬರುವ ಮನಸ್ಸು ನಿಮಗೆ ಉಂಟುಂತಾದ್ರೆ ನಿಮ್ಮ ಮನಸ್ಸನ್ನು ಮತದಾನ ಅಂತ ಇರುವುದಿಲ್ಲ. ಒಟ್ಟಾಗಿ ಹೋಗೋಣ, ಆದ್ರೆ ಆಯುಧ ಬೇಡ. ಇದು ಆಯ್ತು ಎಂತಾಗಿದೆ, ಒಂದು ಕತ್ತಿ ಇಟ್ಟ ಬೇಡ ಹೇಳಿದಿರ? ಅದ ಇದೆ ಅಂತ ನಮಸ್ಕಾರ. ನಮಸ್ಕಾರ. ಒಂದು ಹದಾತ್ಮಕಿತ್ತಲ್ಲ ಮಾರಾಯ್ತು ಅಂತ. ಎಂತ ಕಡದು ಮನೆಯೆಲ್ಲ ಬೊಡ್ಡು ಮಾಡಿದ್ರು. ಅಡಿಲಿ ಹದ ಹಾಕುವ ಒಂದು ತಿರ್ಸಕ್ಕೆ ಒಂದು ಜನ ಬೇಕಲ್ಲ, ಅವ್ರಿಗೆ ಕುರ್ಸೋತಿಲ್ಲ ಮಾಡಿ ದೇವರಿಗೆ ಯಾವ ಕೊಡ್ತದೆ? ಒಂದು ಮಣ್ಣಿ ಕೊಡ್ದನ ಒಮ್ಮೆ ಕೊಡಿ. ಈಗ ಮುಂಗಡೆ ಅಂತ ಹೇಳಿದ್ರೆ ಮುಂಗಡೆ ಇತ್ತು ನಾನು ನಿನ್ನೆ. ಈಗ ಆದ್ರೆ ಎಷ್ಟಾಗ್ಬೋದು? ಅದು ಇದ್ರದ್ದು 10 ಪಟ್ಟು ಆಗ್ತದೆ. ಕೊಟ್ಟೆ? ಕೊಡಿ, ಕೊಡಿ. ಅವ್ರು ಕೊಡ್ತಾರಂತ? ಉಳುಮೆ ಕೊಡ್ತೇನ್ರಪ್ಪ. ಕುಡಿಮೆ ದಿನ ಕೇಳಿದ್ರೆ ಸಮಸ್ಯೆ ಬಾಳುದು ಬೇಕಾಗ್ತೀವಿ ಅಂತ. ಹಾಗೆ ಎಲ್ಲ ಅದು ಹತ್ತಿದ್ರು ಯಾರಿಗೆ ಬೆಲೆ ಮಾರಾಯ? ನಮ್ಮ ಅಂತ ಮರ ಹೋದ್ರೆ ಎರಿಗಿಟ್ಟ ಮರ ಗಂಡು ನಾ ಧನ್ಯನಾದೆ. ನಿಮ್ಮ ಐವರನ್ನು ಕಂಡಾಗ ಹೊಟ್ಟೆ ತುಂಬ ಆಯ್ತು. ಊಟ ಬೇಡ. ಮೊನ್ನೆ ದಿವಸ ನಡೆದಂತ ಕೈ ಘಟನೆಯನ್ನು ಏಕಾಂತದಲ್ಲಿ ಕುಳಿತು ಆಲೋಚನೆ ಮಾಡಿದೆ. ನಾನು ಮಾಡಿದ ತಪ್ಪು ಎಂದು ಸತ್ಯದರ್ಶನವಾದ ಬಳಿಕ ಬದಲಾಗಿ ಬಂದೆ. ನಾನು ಬದಲಾಗ್ತಾರೆ ಅಂತ ಆದ್ರೆ ಯಾಕೆ ಬಿಡ್ಬೇಕು? ಏನಂತೀಯ? ಅಷ್ಟೇ. ನಾವು ಮತ್ತೆ ಕಾಗೆಯನ್ನು ಯಾವತ್ತು ಕಾಗೆಯಾಗಿ ನೋಡುವುದಲ್ಲ, ಹೋಗಿಲೆ ಆಗ್ತದೆ. ನಾವು ಪ್ರಯತ್ನ ಮಾಡಬೇಕು. ಬಣ್ಣ ಹತ್ತಿರ ಆಯ್ತು. ಬಣ್ಣ ಹಚ್ಚಿದ ಹಾಗೆ ಹೋಗಲೇ ಆಗುದಿಲ್ಲ. ನೀ ಹೇಗೆ ಹೇಳ್ತೇನೆ ನೀನು? ನೋಡ್ಬಿಟ್ಟು ಬಿಟ್ಟಿದಾರ. ಆದಷ್ಟು ಬೇಗ ಎಲ್ಲರೂ ಒಟ್ಟಾಗಿ ಹೋಗುವ. ಹೋಗೋಣವಂತೆ, ಹೋಗೋಣವಂತೆ. ಮೇಲೆ ಬರುವ. ಮೇಲ್ ಬಂದಾಯ್ತು, ಮೇಲ್ ನೋಡ್ತಾ ಹೋಗ್ಬೇಕೀಗ. ಈಗ ಮೇಲೆ ಬರ್ತಾ ಬರ್ತಾ ಬರುವುದು ವಿರೋಧದ ಆಟ ನೆನಪಾಗುದು. ಯಾವುದು? ಆಟ ಆಡುದು ಆಡುದೇ. ಯಾವುದು? ಕಣ್ಣ ಮುಚ್ಚೆ ಕಾಳೆ ಮುಚ್ಚೆ, ಮುಚ್ಚೆ ಮುಟ್ಟೆ ಕೊರಳೆ ಹೋಯ್ತು. ನಮ್ಮ ಯಾಕೆ ಮುಟ್ಟೆ ಮುಟ್ಟೆ, ನಮ್ಮ ಯಾಕೆ ತಪ್ಪಿಸಿಕೊಂಡು. ಬಾಯಿ ಮುಚ್ಚ. ಅದೆಲ್ಲ ಬೇಡ. ಹಳೆ ಆಡುದು. ಇದು ಹೊಸ ಆಟ. ಒಬ್ಬರ ಮನಸ್ಸಿನ ಭಾವನೆ ಮತ್ತೊಬ್ಬರಿಗೆ ಗೊತ್ತಾಗುವುದಿಲ್ಲ. ಸ್ವಲ್ಪವಾದರೂ ತಿಳಿದುಕೊಳ್ಳುವ ಮನಸ್ಸಿನ ಭಾವನೆಗೆ ಅಕ್ಷರ ರೂಪ ಕೊಟ್ಟಾಗ, ಅದು ಓದುವುದಕ್ಕೆ ಬಂದಾಗ, ಅದು ಓದುವುದಕ್ಕೆ ಕಂಡಾಗ ಗೊತ್ತಾಗ್ತದೆ. ನಂಗೆ ಓದ್ಲಿಕ್ಕೆ ಬರುದಿಲ್ಲ, ಅವ್ರಿಗೆ ಕಾಣುದಿಲ್ಲ ಅಲ್ಲ. ಅಲ್ಲ, ಬರೆಯುವುದೇನೇನೊಂದು ಪ್ರಶ್ನೆ ಅಲ್ವಾ? ಕೈ ಬಂಡೆ ಕಾಣ್ತಾ ಉಂಟು, ಕನ್ನಡ ಪಿಳಿಕಲ್ ಕಾಣ್ತಾ ಉಂಟು. ಆ ಬಿಳಿ ಕಲ್ಲನ್ನು ಎತ್ತಿಕೊಂಡು ಕರಿ ಬಂಡೆ ಮೇಲೆ ನಮ್ಮ ಮನಸ್ಸಿಗೆ ಯಾರು ಇಷ್ಟ ಆಗ್ತಾರೋ ಅವರು ಅದನ್ನು ಬರೆಯೋದು. ದಯವಿಟ್ಟು ಅವನ ಕೆಲವೊಂದು ಭರಿಸು. ಕೈ ಹಿಡಿಯುವ. ಹೋಗೋಣವಂತೆ, ಹೋಗೋಣವಂತೆ. ಅವ್ರು ಹೊರಡ್ರಿ ಹೊರಟಿದ್ಯಾ? ಸ್ವಲ್ಪ ಆಲೋಚನೆ ಮಾಡಿದ್ದೀರಿ ಏನು? ಏನು? ಅವರು ಹುಡುಗರ ಮಕ್ಕಳು, ಭಾವನೆಗಳು, ಹೊಸ ಹೊಸ ಆಸೆಗಳು ಹುಟ್ಟುವ ಪ್ರಾಯ. ಸರಿ, ಅವ್ರು ಬರೆಯೋದು ಸರಿ. ನಾವು ಬರೀಬೇಕು ಅಂತ ಅಂದ್ರೆ ನಮ್ಮ ಮನಸ್ಸಲ್ಲಿ ಇರ್ಬೇಕಲ್ಲ ಮನೆಯ. ಅಂದ್ರೆ ನಮ್ಮ ಮನಸ್ಸಲ್ಲಿ ಯಾರಿದ್ರ ಊಟ ಏನು ಅಂತ ಏನಾಗೋಯ್ತು? ನಮ್ಮ ವಿಷಯ ಸ್ವಲ್ಪ ಆಲೋಚನೆ ಮಾಡಿದ್ದೇ ನೀನು. ಚಂದುಳ್ಳಿ ಚಲುವೆಯ ಕಂಡಿಲ್ಲ ಗೆಳೆಯ, ಬೆಂದೋಯ್ತು ಕೇಳೆನ್ನ ಕನಸು. ಚಂದುಳ್ಳಿ ಚಲುವೆಯ ಕಂಡಿಲ್ಲ ಗೆಳೆಯ, ಬೆಂದೋಯ್ತು ಕೇಳೆನ್ನ ಕನಸು. ಚಂದುಳ್ಳಿ ಚಲುವೆಯ ಕಂಡಿಲ್ಲ ಗೆಳೆಯ, ಬೆಂದೋಯ್ತು ಕೇಳೆನ್ನ ಕನಸು. ಮುಂದೇಗೆ ಬಾಳೆಂಬ ಬಯಲಾದ ದಂಡಪಿಂಡ ಆಯ್ತು ಬಿಟ್ರೆ ಪ್ರಯೋಜನ ಇಲ್ಲ. ಹೌದು. ಹಾಗಂತ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಏನಂತ ಬರೀಲೋ? ನಾನು ಇವತ್ತು ಖಂಡಿತವಾಗ್ಲೂ ಬರ್ದೇ ಬರಿತೇನೆ. ಏನು? ಓ, ಈ ಕಡೆಯಲ್ಲಿ ಹಾ, ಜನನ ಜನನ ಅಂತ ಬರಿತೇನೆ. ನೀನ್ ಬರಿತೀಯಪ್ಪ? ಬರೆಯುವುದು ನೀನೆ, ಹಾ. ಹೇಳುದ್ ನಾ. ನೀ ಜನನ ಅಂತ ಬರೀತೀರ, ಹೌದು. ಅಲ್ಲೇ ಕೆಳಗೆ ಹಾ. ನಿನ್ನ ಮರಣ ಅಂತ ಬರೆಯುವುದು ನೀನೆ. ನೀನು ಕೊಲ್ತೇನೆ ಮಗನೇ. ನಾಳೆ ದಿವಸ ನೀನು ಸಾಯಬಹುದು. ನಾನು ಹೋಗುವ. ಮರಣ ಸಾಕಷ್ಟೇ. ಬಾ, ಹೋಗುವ.